ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ಮಿತ್ರರಿಗೂ ಕೂಡ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡದಂತಹ ಧರ್ಮಸ್ಥಳದ ಹಾರರ್ ಕತೆ ಹೆಸರಿನಲ್ಲಿ ಸಮೀರ್ ಎಂಡಿ ನಿರ್ಮಿಸಿದಂತಹ ಒಂದು ವಿಡಿಯೋ ಹೊಸ ರೀತಿಯಾದ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಆ ಒಂದು ವಿಡಿಯೋ ಮಾಡಿದಂತಹ ಸಮೀರ್ನ ಪರಿಸ್ಥಿತಿ ಈಗ ಏನಾಗಿದೆ ಗೊತ್ತಾ? ಯಾವಾಗ ಏನು ಬೇಕಾದರೂ ಆಗಬಹುದು. ಸೌಜನ್ಯ ಕೇಸ್ನಲ್ಲಿ ಧರ್ಮಸ್ಥಳದ ಹೆಸರನ್ನ ತೆಗೆದಂತಹ ಯೂಟ್ಯೂಬರ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಏನಾಯ್ತು ಅಂತೀರಾ? ಈ ವಿಡಿಯೋ ನೋಡಿ. ಕನ್ನಡದ ಯೂಟ್ಯೂಬರ್ ಸಮೀರ್ ಅನ್ನುವಂತಹ ವ್ಯಕ್ತಿ ತನ್ನ ವಿಭಿನ್ನ ವಿಡಿಯೋಗಳಿಂದ ಯುವ ವೀಕ್ಷಕ ವರ್ಗವನ್ನ ತನ್ನತ್ತ ಸೆಳಿತಾ ಇದ್ದಂತಹ ಒಬ್ಬ ಟ್ಯಾಲೆಂಟೆಡ್ ಪರ್ಸನ್. ಮಾಟ, ಮಂತ್ರ, ದೆವ್ವ, ಭೂತ ಈ ರೀತಿಯಾದಂತಹ ವಿಸ್ಮಯಗಳ ವಿಭಿನ್ನವಾಗಿರುವಂತಹ ವಿಡಿಯೋಗಳನ್ನ ಮಾಡ್ತಾ ಸಮೀರ್ ಆಗಾಗ ಕೆಲ ಘಟನೆಗಳ ಕುರಿತು ವಿಡಿಯೋಗಳನ್ನ ಕೂಡ ಮಾಡ್ತಾ ಬರ್ತಾ ಇದ್ದ. ಹೀಗೆ ಒಳ್ಳೊಳ್ಳೆ ಅಂಶಗಳಿರುವಂತಹ ವಿಡಿಯೋಗಳನ್ನ ಮಾಡ್ತಾ ಬಂದಿರುವಂತಹ ಸಮೀರ್ ಸದ್ಯ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹೊಸ ವಿಡಿಯೋವೊಂದನ್ನು ಹಂಚಿಕೊಳ್ತಾರೆ. ಆ ವಿಡಿಯೋ ತೀವ್ರವಾಗಿ ವಿರೋಧವನ್ನ ಕೂಡ ಹುಟ್ಟುಹಾಕುತ್ತೆ. ಹೌದು, ದಶಕದ ಹಿಂದೆ ನಡೆದಿದ್ದಂತಹ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಕುರಿತು ಸಮೀರ್ ವಿಡಿಯೋ ಮಾಡ್ತಾರೆ. ಆ ವಿಡಿಯೋದಲ್ಲಿ ಸೌಜನ್ಯ ಕೊಲೆಯ ಕುರಿತಾಗಿ ವಿವರಣೆ ಕೊಟ್ಟಿರುವಂತಹ ಸಮೀರ್ ಪ್ರಕರಣದಲ್ಲಿ ಎಲ್ಲೆಲ್ಲಿ ಸಾಕ್ಷ್ಯಗಳು ನಾಶ ಆಯಿತು ಮತ್ತೆ ನಿರಪರಾಧಿಯನ್ನ ಹೇಗೆ ಸಿಕ್ಕಿ ಹಾಕಿಸಿದ್ರು ಅನ್ನುವಂತಹ ಸತ್ಯವನ್ನ ಅವರು ಬಿಚ್ಚಿಟ್ಟಿದ್ದಾರೆ. ಇನ್ನು ಇದೇ ವಿಡಿಯೋದ ಆರಂಭದಲ್ಲಿ ಧರ್ಮಸ್ಥಳ ದೇವಸ್ಥಾನ ಒಂದು ಜೈನ ದೇವಾಲಯ ಅನ್ನೋದನ್ನ ಕೂಡ ಇದರ ಮಾಲೀಕರೇ ಸರ್ಕಾರಕ್ಕೆ ಹೇಳಿದ್ದಾರೆ ಅನ್ನುವಂತಹ ವಿಚಾರವನ್ನ ಸಾಕ್ಷಿ ಸಮೇತವಾಗಿ ಸಮೀರ್ ಅವರು ಬಿಚ್ಚಿಡ್ತಾರೆ. ಹೀಗೆ ಸಮೀರ್ ವಿಡಿಯೋ ಮಾಡಿದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋದ ಕೆಲ ತುಣುಕುಗಳು ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಡಿಯೋ ವೈರಲ್ ಆಗಿರುವಂತಹ ಬೆನ್ನಲ್ಲೇ ಸಮೀರ್ ತನ್ನ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈಗೊಂದು ಸ್ಟೋರಿನ ಹಂಚಿಕೊಂಡಿದ್ದಾರೆ. ನನಗೆ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಇನ್ನು ಸಮೀರ್ ಏನು ಹೇಳಿದ್ದಾರೆ ಮೊದಲು ಅದನ್ನ ನೋಡ್ಕೊಬರೋಣ ಬನ್ನಿ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಯಾವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ನೋಡಿದ್ರಲ್ಲ ಮಿತ್ರರೇ, ತಾವೇ ಮಾಡಿರುವಂತಹ ವಿಡಿಯೋ ಹಂಚ್ಕೊಂಡಿರುವಂತಹ ಸಮೀರ್ ಮೊದಲಿಗೆ ನ್ಯಾಯ ಕೇಳೋದ್ರಲ್ಲೂ ಕೂಡ ಜಾತಿ ಧರ್ಮ ಎಲ್ಲಿಂದ ಬಂತೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಬೇಸರವನ್ನ ಹೊರಹಾಕ್ತಾರೆ. ನನ್ನ ಮನೆ ಅಡ್ರೆಸ್ ಅನ್ನ ಲೀಕ್ ಮಾಡಿದವ್ರಿಗೆ, ನನ್ನ ಫೋನ್ ನಂಬರ್ ಅನ್ನ ಲೀಕ್ ಮಾಡಿದವ್ರಿಗೆ ನನ್ನ ಹುಡ್ಕೊಂಡು ಬಂದು ಹೊಡೆಯುವಂಥದ್ದು ಕಷ್ಟ ಆಗೋದಿಲ್ಲ. ಹೀಗಾಗಿ ಕನ್ನಡದ ಯೂಟ್ಯೂಬ್ ಕಮ್ಯುನಿಟಿಗಳು ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮಗೆ ಈ ವಿಚಾರವಾಗಿ ನೀವು ಧ್ವನಿ ಎತ್ತಿ ಅಂತ ಹೇಳಿ ಸಮೀರ್ ಅವರು ಕಳಕಳಿಯಾಗಿ ಕೇಳ್ಕೊಂಡಿದ್ದಾರೆ. ಪಾಪ ಸಮೀರ್ ಹೇಳಿರುವಂತಹ ವಿಚಾರ ಎಷ್ಟು ಮಟ್ಟಿಗೆ ಸತ್ಯ ಇದೆಯೋ ಅಥವಾ ಸುಳ್ಳಿದೆಯೋ ಅನ್ನುವಂಥದ್ದು ಅದು ವಿಚಾರಣೆಯ ನಂತರ ಅಷ್ಟೇ ಗೊತ್ತಾಗುತ್ತೆ. ಆದ್ರೆ ಇದ್ರ ಬಗ್ಗೆ ವಿಡಿಯೋ ಮಾಡಿದಂತಹ ಸಮೀರ್ನ ಪರಿಸ್ಥಿತಿ ಪಾಪ ಹೀಗಾಗಬಾರ್ದಾಗಿತ್ತು. ನಿಜವಾಗ್ಲೂ ಒಂದ್ ಕಡೆ ಬೇಸರ ಆಗುತ್ತೆ. ಒಟ್ಟಾರೆಯಾಗಿ ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ದು ಹೊರಗೆ ಬರಬೇಕು. ಕೊಲೆಗೀಡಾದಂತಹ ಸೌಜನ್ಯಗೆ ನ್ಯಾಯ ಸಿಗಬೇಕು. ಕೊಲೆಯಾಗಿ 15 ವರ್ಷ ಆದರೂ ಇನ್ನೂ ಕೂಡ ನ್ಯಾಯ ಸಿಗದೇ ಇರುವಂತಹ ಸೌಜನ್ಯ ದಯವಿಟ್ಟು ಮತ್ತೊಮ್ಮೆ ಇಂಥ ನಾಡಲ್ಲಿ ಹುಟ್ಟು ಬರಬೇಡ ಕಂದ. ಇನ್ನು ಈ ಸಾವಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥದ್ದಾದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಯಾರು ಇನ್ನೂ ಕೂಡ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.